ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆ ಸರ್. ಯಾವುದೇ ರೀತಿಯ ಅಧಿಕಾರಕ್ಕೆ ಆಸೆ ಪಡದೆ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಶ್ರೀಮಠದ ಭಕ್ತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಯಾವುದೇ ಫಲಾಪೇಕ್ಷೆ ಬೇಡದೆ ಜಾತಿ ಮತ ಧರ್ಮಗಳನ್ನು ಮೀರಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಯಲುವಳ್ಳಿ ರಮೇಶ್ ಕುಟುಂಬದ ಈ ಸಾರ್ಥಕ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಇನ್ನಷ್ಟು ವರ್ಷಗಳ ಕಾಲ ಈ ಸೇವೆ ಮುಂದುವರಿಸುವ ಸಾಮರ್ಥ್ಯ ಆ ಕಾಲಭೈರೇಶ್ವರನು ಕರುಣಿಸಲಿ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದ ಸ್ವಾಮೀಜಿ ಆಶೀರ್ವಚನ ನೀಡುವ ಮೂಲಕ ಶುಭ ಕೋರಿದರು. ಇಂದು ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಯಲುವಳ್ಳಿ ರಮೇಶ್ ಸಮ್ಮಾನ ಮನಸ್ಕರ ಸೇವಾ ಸಂಸ್ಥೆ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಂಗಳನಾಥ ಸ್ವಾಮೀಜಿ ಎನ್ ರಮೇಶ್ ಇಂದು ಕ್ಷೇತ್ರದ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮದ ಜೊತೆಗೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಅವರಲ್ಲಿರುವ ಸಾಮಾಜಿಕ ಕಳಕಳಿಯನ್ನ ಬಿಂಬಿಸುತ್ತದೆ. ಇಂತಹ ಪುಣ್ಯದ ಕೆಲಸವನ್ನು ಆಯೋಜಿಸಿರುವ ಎನ್ ರಮೇಶ್ ಕಾರ್ಯ ಶ್ಲಾಘನೀಯ. ಎನ್ ರಮೇಶ್ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ಇಂದು ವಿನೂತನ ಕಾರ್ಯಕ್ರಮ ಆಯೋಜಿಸಿ ಸೀಮಂತ ಮಾಡಲು ಆಗದಿರುವ ಕುಟುಂಬಗಳ ನೋವನ್ನು ಅರಿತು ಎಲ್ಲರ ನನ್ನ ಮಕ್ಕಳೇ ನನ್ನ ಸಹೋದರಿಯರೇ ಎಂಬ ಭಾವನೆಯೊಂದಿಗೆ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಜೊತೆಗೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವುದಾಗಿ ಘೋಷಿಸಿ ಗರ್ಭಿಣಿಯಾದ ನಂತರ ಹೆರಿಗೆಯವರೆಗೆ ನಿಮ್ಮ ಎಲ್ಲ ಜವಾಬ್ದಾರಿ ನನ್ನದು ಎಂಬ ಮನೋಭಾವನೆಯಿಂದ ಉನ್ನತ ಕಾರ್ಯವನ್ನ ರಮೇಶ್ ಅವರು ಮಾಡುತ್ತಿರುವುದು ಇಂತಹ ಪುಣ್ಯದ ಕಾರ್ಯವನ್ನ ಹೊಗಳಲು ಸಾಧ್ಯವಿಲ್ಲ. ಇಂತಹ ಕಾರ್ಯಕ್ರಮ ಆಯೋಜನೆ ಬಹಳಷ್ಟು ಸಂತೋಷದ ಸಂಗತಿ ಎಂದು ಹೇಳಿದರು. ಪೋಷಕರ ಪ್ರಭಾವ ಮಕ್ಕಳ ಮೇಲೆ ಬೀರುತ್ತೆ. ಗರ್ಭಿಣಿಯರು ದಿನನಿತ್ಯ ದೇವರಿಗೆ ಹಿರಿಯರಿಗೆ ಪೂಜೆ ಪುನಸ್ಕಾರಗಳು ದೈವ ಭಕ್ತಿಯನ್ನು ಮೆರೆಯಬೇಕು. ಇದೆಲ್ಲವೂ ಮಕ್ಕಳಲ್ಲಿ ಸಂಸ್ಕಾರ ಬರಲು ಕಾರಣವಾಗುತ್ತದೆ ಎಂದು ಹೇಳಿದರು. ಇದೆಲ್ಲ ಪುಣ್ಯ ಕೆಲಸವನ್ನು ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮ ಪೂಜ್ಯ ಗುರುಗಳಿಗೂ ಏನೋ ಒಂದು ಕಡೆ ಸ್ವಲ್ಪ ಒಂದಿಷ್ಟು ನೋವಿದೆ ನಮಗೆಲ್ಲ. ನಮ್ಮ ರಮೇಶನ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಯಾವುದೇ ಒಂದು ಅಧಿಕಾರವನ್ನು ಕೂಡ ಅನುಭವಿಸಿಲ್ಲ ಅಥವಾ ಯಾವುದೇ ಒಂದು ಯಾವ ಆಸೆ ಆಕಾಂಕ್ಷೆಗಳನ್ನು ಕೂಡ ಇಲ್ಲದೇನೆ ಒಂದು ನಿಸ್ವಾರ್ಥ ಸೇವೆಯನ್ನ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇರುವಾಗ ಕೂಡ ನಮ್ಗೆ ಸಂತೋಷಕರ. ಯಾಕಂದ್ರೆ ಅವ್ರಿಗೂ ಕೂಡ ಇವತ್ತು ಆರೋಗ್ಯ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ತರ ಇದೆ, ಆದ್ರೂ ಕೂಡ ಅವ್ರು ನಿಂತು ಇದೊಂದು ತಾಯಂದಿರ ಕಾರ್ಯಕ್ರಮ. ಯಾಕಂದ್ರೆ ಈ ಮಾತಾಡ್ತಾ ಹೇಳ್ತಾ ಇದ್ರು ತಾಯಿಯನ್ನ ಭೂಮಿಗೆ ಹೋಲಿಸ್ತೇವೆ ಅಂತ ಹೇಳಿ, ಅದಕ್ಕೆ ಕ್ಷಮೆಯ ದರಿದ್ರಿ ಅಂತ ಹೇಳಿ. ಅಂದ್ರೆ ಈ ಭೂಮಿ ಹೇಗೆ ಎಲ್ಲವನ್ನು ಕೂಡ ನಾವೇನೇ ತೊಂದರೆ ಮಾಡಿದ್ರು ಕೂಡ ಆ ಭೂಮಿ ಹೇಗೆ ತನ್ನೆಲ್ಲ ನಮ್ಮೆಲ್ಲ ನೋವು ನಾವು ಕೊಡ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ತಾರೋ, ಹೆಣ್ಣಾಗಿರ್ತಕ್ಕಂಥವ್ರು ತಾಯಿಯಾಗಿರ್ತಕ್ಕಂಥವ್ರು ಕೂಡ ಈ ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಈ ಸಮಾಜಕ್ಕೆ ಒಂದು ಋಣಿಯಾಗಿರ್ತಾಳೆ, ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅಂತ ತಾಯಂದರಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಯಾಕಂದ್ರೆ ಇಂಥ ಸಮಯದಲ್ಲಿ ಯಲುವಳ್ಳಿ ರಮೇಶ್ ಮಾತನಾಡಿ, ನಮ್ಮ ಸೊಸೆಗೆ ಸೀಮಂತ ನಡೆಸಬೇಕು ಅನ್ನೋ ವಿಚಾರ ಬಂದಾಗ ಮನೆ ಮಂದಿಯೆಲ್ಲ ಅವರೊಟ್ಟಿಗೆ ಇನ್ನಷ್ಟು ಬಡಬಗ್ಗರ ಮನೆಗಳ ಮಹಿಳೆಯರಿಗೂ ಸೀಮಂತ ನಡೆಸಬೇಕೆಂಬ ಅಭಿಪ್ರಾಯ ಒಟ್ಟಾಗಿ ಮೂಡಿಬಂದಿತ್ತು. ಅಂದಿನಿಂದಲೂ ಪ್ರತಿ ವರ್ಷ ಈ ಸಾಮೂಹಿಕ ಸೀಮಂತನ ನಡೆಸಿಕೊಂಡು ಬರುತ್ತಿದ್ದೇವೆ. ಕಳೆದ 11 ವರ್ಷಗಳಿಂದ ಸೀಮಂತ ಕಾರ್ಯಕ್ರಮದ ಜೊತೆಗೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗುತ್ತದೆ. ಇದಲ್ಲದೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹೆರಿಗೆ ಮಾಡಿಸಲು ಸಿದ್ಧನಿದ್ದೇನೆ. ಗಳಿಗೆಯಲ್ಲಿ ಒಂದಿಷ್ಟು ಸಮಾಜಕ್ಕಾಗಿ ಮಾಡಬೇಕೆಂಬ ಉದ್ದೇಶದಿಂದ ಹಲವಾರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅದರಲ್ಲಿ ಗರ್ಭಿಣಿಯರ ಕಾರ್ಯಕ್ರಮ ಒಂದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ 400ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸೀಮಂತ ಜೊತೆಗೆ ಕೆಂಪೇಗೌಡ ಆಸ್ಪತ್ರೆಯ ನುರಿತ ವೈದ್ಯರು ತಪಾಸಣೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ನನ್ನ ನಂತರವೂ ನನ್ನ ಕುಟುಂಬ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜಿಸುತ್ತದೆ ಎಂದು ಹೇಳಿದರು. ಕಳೆದ 11 ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ನನ್ನ ಸೊಸೆಗೆ ಸೀಮಂತ ಮಾಡಬೇಕು ಅಂದ್ಕೊಂಡ ಸಂದರ್ಭದಲ್ಲಿ ನಾನು ನನ್ನ ಸೊಸೆನ ಕೇಳಿದೆ, ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದು ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಒಪ್ಕೊಂಡ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ 11 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತೆ
ಅಲ್ಲಿ ಬಂದಂಥ ಹೆಣ್ಣುಮಕ್ಕಳಿಗೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಂದ ಫಿಸಿಯೋಥೆರಪಿ, ವೈದ್ಯಕೀಯ, ಆಮೇಲೆ ಡಯಟಿಸ್ಟು ಅವ್ರಿಗೆಲ್ಲ ಚೆಕಪ್ ಮಾಡಿ ಅವ್ರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು, ಯಾವ ತಿಂಗಳಲ್ಲಿ ಹೆಂಗೆ ನಡ್ಕೋಬೇಕು, ಎಷ್ಟು ವಾಕ್ ಮಾಡಬೇಕು ಅನ್ನೋ ಸಲಹೆಗಳು ಭಾಳ ಇಂಪಾರ್ಟೆಂಟು. ಅದನ್ನು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಿಂದ 20 ಜನರ ವೈದ್ಯಕೀಯ ತಂಡ ಆಗಮಿಸಿ ಇವತ್ತು ಭಾಳಷ್ಟು ಚೆನ್ನಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸುಮಾರು 400ಕ್ಕಿಂತ ಹೆಚ್ಚಿನ ಗರ್ಭಿಣಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ 500 ಜನ ಇದು ನಿರಂತರವಾಗಿ ನಡೀತಿರ್ತದೆ. ಕೊರೋನಾ ಟೈಮಲ್ಲಿ 2 ವರ್ಷ ಬಿಟ್ಟರೆ ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಆ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ನಾವು ಕೂಡ ಇವತ್ತು ನಮ್ಮ ಕುಟುಂಬದವರು ಒಬ್ಬರಿದ್ದಾರೆ ಗರ್ಭಿಣಿಯರು. ಪ್ರತಿ ಸಾರಿ ಅವರೆಲ್ಲರ ಜೊತೆಗೂಡಿಸಿ ಇವತ್ತು ಅವರಿಗೆ ಒಳ್ಳೆ ಒಂದು ಸೀರೆ ಕೊಟ್ಟು, ಅರಿಶಿನ ಕುಂಕುಮ ಬಳೆ ಕೊಟ್ಟು, ಏನು ಶಾಸ್ತ್ರೋಕ್ತವಾಗಿ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. 2016ರಲ್ಲಿ ಮಾಡಿದಾಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೆಂಗಳೂರಿಂದ ಡೈರೆಕ್ಟು ನನ್ನ ಒಪಿನಿಯನ್ ಕೇಳಿದ್ರು. ಇಂಥ ಕಾರ್ಯಕ್ರಮ ನಿಮ್ಗೆ ಹೇಗೆ ಒಳಿತು, ಏನು ಹೇಗೆ ಅಂತ ಹೇಳಿದಾಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದಿಂದ ಈ ಕಾರ್ಯಕ್ರಮನ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮನ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ. ಅದು ಹೆಮ್ಮೆ ವಿಚಾರ. ನಾನು ಮೂಲ ಪ್ರಾರಂಭ ಮಾಡಿದ್ದೆ, ಬಹುಶಃ ಅದುವರೆಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಾನು ಕೇಳಿಲ್ಲ. ನನಗೂ ಫ್ಲಾಶ್ ಆಗಿದ್ದು, ನಾನು ಸೊಸೆ ಮಾಡಬೇಕು ಅಂದಾಗ ಅನೇಕ ಜನ ಬಡವರು ಪಾಪ ಮಾಡೋ ಶಕ್ತಿ ಇರಲ್ಲ. ಹಾಗಾಗಿ ನಾನು ಸೊಸೆನ ಕೇಳಿದ್ದಕ್ಕೆ ಅಮ್ಮ ಸಂತೋಷ ಒಪ್ಕೊಂಡ್ರು. ಎಷ್ಟು ಜನ ಬಂದ್ರು ಅಷ್ಟು ಜನ ಮಧ್ಯದಲ್ಲಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ. ಹಾಗಾಗಿ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತದೆ. ಇನ್ನು ಮುಂದೆ ಕೂಡ ಇದಕ್ಕೆ ಒಂದು ನಾನು ಇಲ್ಲದ ಹೋಗಲೇ ನಮ್ಮ ಕುಟುಂಬದವರು ಇದು ಮುಂದುವರಿಸ್ಕೊಂಡು ನಿರಂತರವಾಗಿ ಆ ಗರ್ಭಿಣಿ ಸ್ತ್ರೀಯರು ಸಂತೋಷವಾಗಿರ್ಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಇವತ್ತು ಏನು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದೀನಿ. ಬೆಂಗಳೂರಿನ ಕೆಂಪೇಗೌಡ ಹಾಸ್ಪಿಟ್ಲು, ನಮ್ಮ ರಾಜ್ಯ ಒಕ್ಕಲಿಗ ಸಂಘದಿಂದ ಸಿಸೇರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಉಚಿತವಾಗಿ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ದಂಗೆ ನಾವು ಉಚಿತವಾಗಿ ಪ್ರತಿಷ್ಠಿತ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಅವ್ರಿಗೆ ಪ್ರಸೂತಿ ಮಾಡುವಂಥ ತೀರ್ಮಾನವನ್ನು ತಗೊಂಡು ಈಗ ನೆರವೇರಿಸ್ತಾ ಇದ್ದೀವಿ. ಆ ಕರೆಯನ್ನು ಕೂಡ ಕೊಟ್ಟಿದ್ವಿ. ಇಲ್ಲಿ ಅನೇಕ ಜನ ಹೆಣ್ಣುಮಕ್ಕಳು ಹೆರಿಗೆಗೆ ಅಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಸಿಸೇರಿಯನ್ ಆಗಲಿ ಎಲ್ರಿಗೂ ನಾರ್ಮಲ್ ಆಗಲಿ ಕೋರ್ತೀನಿ ಭಗವಂತನಲ್ಲಿ ಎಲ್ರಿಗೂ ಉಚಿತವಾಗಿ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕನಾಗಿ ನಾನು ಗೌರವಾಧ್ಯಕ್ಷರಾಗಿ ಆ ಒಂದು ಕಾನೂನನ್ನು ನಾವು ಇತ್ತೀಚೆಗೆ ನಾವು ರೀಸೆಂಟಾಗಿ ಈ ಹಿನ್ನೆಲೆಯಲ್ಲೇ ಅದು ಕೂಡ ನನಗೆ ತೋಚಿ ನಮ್ಮ ಎಲ್ಲ ಡೈರೆಕ್ಟರ್ ಸಂತೋಷ ಒಪ್ಕೊಂಡಿದ್ದಾರೆ. ಅದು ಕೂಡ ಅದು ಸದುಪಯೋಗ ಗರ್ಭಿಣಿ ಸ್ತ್ರೀ ಪಡ್ಕೊಳ್ಳಿ ಅಂತ ತಮ್ಮ ಮುಖಾಂತರ ನಾನು ಒಂದು ಕರೆಯನ್ನು ಕೊಡ್ತೇನೆ. ಸೀಮಂತನ ಸ್ವೀಕರಿಸಿ ಮಾತನಾಡಿದ ಗೊಲ್ಲಹಳ್ಳಿ ಮಹಿಳೆ ಯಲುವಳ್ಳಿ ರಮೇಶ್ ಅವರು ನಡೆಸಿಕೊಡುತ್ತಿರುವ ಸಾಮೂಹಿಕ ಸೀಮಂತನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಸಂತೋಷದಿಂದ ಪಾಲ್ಗೊಂಡಿದ್ದಾರೆ. ರಮೇಶ್ ಅವರ ಕುಟುಂಬ ನಮ್ಮಂತಹ ಮಹಿಳೆಯರಿಗೆ ಒಂದು ತಾಯಿಯವರ ಸ್ಥಾನದಲ್ಲಿ ನಿಂತು ಸೀಮಂತನ ನಡೆಸಿಕೊಡುತ್ತಿದ್ದಾರೆ. ಬಡ ಕುಟುಂಬಗಳ ನೋವನ್ನು ಅರಿತು ಎಲ್ಲರೂ ನನ್ನ ಮಕ್ಕಳೇ ಎಂದು ಭಾವಿಸಿ ತಂದೆಯ ಸ್ಥಾನದಲ್ಲಿ ನಿಂತು ಸೀಮಂತ ಜೊತೆಗೆ ಆರೋಗ್ಯ ತಪಾಸಣೆ ನಡೆಸುತ್ತಿರುವುದು ಮನಸ್ಸಿಗೆ ಬಹಳಷ್ಟು ಸಂತೋಷ ತಂದಿದೆ. ಈ ರೀತಿಯ ಕಾರ್ಯಕ್ರಮ ಮಾಡಲು ರಮೇಶ್ ಅಣ್ಣನವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸು ಕೊಡಲಿ ಎಂದು ಆಶಿಸಿದರು. ಗೊಲ್ಲಹಳ್ಳಿಯಿಂದ ಬಂದಿದ್ದೀನಿ. ಈ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಯಲುವಳ್ಳಿ ರಮೇಶ್ ಅಣ್ಣ ಅವರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತುಂಬಾ ಗರ್ಭಿಣಿ ಸ್ತ್ರೀಯರಿಗೆ ಈ ಟೈಮಲ್ಲಿ ತುಂಬಾನೇ ಖುಷಿ ಕೊಡ್ತಕ್ಕಂಥ ವಿಷಯ ಇದು. ತುಂಬಾ ಜನ ಬಡವರು ಕೂಡ ಇರ್ತಾರೆ, ಏನು ಮಾಡ್ಕೊಡ್ದೇ ಇರೋರು ಇರ್ತಾರೆ, ಈ ತರ ಅವಕಾಶ ಏನು ಇಲ್ಲದೆ ಇರೋದು ಇರ್ತಾರೆ, ಇಲ್ಲ ಅತ್ತೆ ಮನೆ ಕಡೆ ಸಪೋರ್ಟ್ ಅಥವಾ ತಾಯಿ ಮನೆ ಕಡೆ ಇದ್ದು ಮಾಡದೇ ಇರೋರು ಇರ್ತಾರೆ. ಆದ್ರೆ ಒಂದು ತಂದೆ ತಾಯಿ ಮತ್ತೆ ಒಂದು ತವ್ರ ಮನೆ ಸ್ಥಾನದಲ್ಲಿ ನಿಂತು ಇವ್ರು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ತುಂಬಾನೇ ಖುಷಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಚೆಕಪ್ ಕೂಡ ಮಾಡಿ ಎಕ್ಸಸೈಸ್ ಯಾವ ತರ ಮಾಡಿದ್ರೆ ಡೆಲಿವರಿ ಎಷ್ಟು ಈಸಿ ಆಗುತ್ತೆ, ಮತ್ತೆ ಡೆಲಿವರಿ ಟೈಮಲ್ಲಿ ಯಾವ ತರ ಕೇರ್ ತಗೋಬೇಕು, ಸೊ ಇದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊಸೈಟಿಲಿ ಇನ್ನೂ ಚೆನ್ನಾಗಿ ಇವರು ಮುಂದುವರಿಲಿ, ದೇವ್ರು ಸದಾ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊತೀನಿ. ಇದು ಹಾಸ್ಪಿಟಲ್ ಅಲ್ಲಿ ಫ್ರೀ ಸಿಸೇರಿಯನ್ ಆದ್ರೂ ಪರವಾಗಿಲ್ಲ ಅಥವಾ ನಾರ್ಮಲ್ ಡೆಲಿವರಿ ಆದ್ರೂ ಪರವಾಗಿಲ್ಲ, ₹1 ಕೂಡ ಖರ್ಚಿಲ್ದೇನೆ ಡೆಲಿವರಿ ಮಾಡಿ ನಾವೇನದು ಬಾಣಂತಿ ಮತ್ತೆ ಮಗುವಿನ ಆರೋಗ್ಯ ಕಾಪಾಡ್ತೀವಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳಿಗೂ ಇದೇ ತರ ಖುಷಿ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.
ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಮಹಿಳೆಯರು ಅರಿಶಿನ ಕುಂಕುಮ ನೀಡಿ 9 ಜನ ಕನ್ಯಾಮಣಿಗಳಿಂದ ಒಡಿಲು ತುಂಬಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಯಲುವಳ್ಳಿ ರಮೇಶ್ ಅವರ ಸೊಸೆ ಹೇಮಾ ಜನಾರ್ದನ್ ಹಾಗೂ ಪುತ್ರ ಜನಾರ್ದನ್ ಮತ್ತು ಅವರ ಅಭಿಮಾನಿಗಳು ಭಾಗವಹಿಸಿದ್ದರು. ಓಕೆ ಸರ್.